ನಾನು ಈಗ ಪೆಪ್ಪರ್ ರೈಸ್ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೀನಿ. ಪೆಪ್ಪರ್ ರೈಸ್ಗೆ ಪೆಪ್ಪರ್ ಇಂಪಾರ್ಟೆಂಟ್. ಮೇಯ್ನಾಗಿ ಪೆಪ್ಪರ್ ಬೇಕು. ಪೆಪ್ಪರ್ ತಗೊಂಡಿದ್ದೀನಿ. ಬೆಳ್ಳುಳ್ಳಿ ಬೇಕು, ಕರಿಬೇವಿನ ಸೊಪ್ಪು, ಕ್ಯಾಪ್ಸಿಕಮ್ಮು, ಕೊತ್ತಂಬರಿ ಸೊಪ್ಪು, ಸಾಲ್ಟು. ಮತ್ತು ಪೆಪ್ಪರ್ ರೈಸ್ಗೆ ಪೆಪ್ಪರ್ನೇ ಹಾಕಬೇಕು ನಾವು. ಬೇರೆ ಹೇಳ್ತೀನಿ ಮಾಡ್ತಾ ಏನು ಮಾಡಬೇಕು ಅಂತ ಹೇಳಿ. ಈಗ ರೈಸ್ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ನಾನು. ಇದು ಇವಾಗ ಪೆಪ್ಪರ್ನ ಪೌಡ್ರು ಮಾಡಬೇಕು ಮತ್ತು ಬೆಳ್ಳುಳ್ಳಿನ ಗೆಜ್ಕೊಂಡು ಇಟ್ಕೋಬೇಕು. ಅದು ರೆಡಿ ಮಾಡ್ಕೊಂಡು ಬರ್ತೀನಿ ಇವಾಗ. ಈಗ ನಾನು ಸ್ಟವ್ ಹಚ್ಚಿ ಒಂದು ಪಾತ್ರೆ ಇಟ್ಟಿದ್ದೀನಿ. ಈ ಪಾತ್ರೆಗೆ ತುಪ್ಪ ಹಾಕ್ತಾಯಿದ್ದೀನಿ ನಾನು. ತುಪ್ಪ ಅದಕ್ಕೆ ತುಪ್ಪನೇ ಚೆಂದಾಗಿರುತ್ತೆ. ತುಪ್ಪನೇ ಹಾಕ್ಕೊಳ್ಳಿ. ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ. ಜಾಸ್ತಿ ತುಪ್ಪ ಹಾಕಿದ್ರೆ ಚೆನ್ನಾಗಿರುತ್ತೆ. ನಾನು ಬೇರೆ ಏನು ಯೂಸ್ ಮಾಡ್ತಾಯಿಲ್ಲ. ಪೆಪ್ಪರ್ ರೈಸ್ಗೆ ಪೆಪ್ಪರು, ಬೆಳ್ಳುಳ್ಳಿ. ಈಗ ಸ್ವಲ್ಪ ಒಗ್ಗರಣೆಗೆ ಸಾಸಿವೆ ಹಾಕಿದ್ದೀನಿ. ಅದು ಕಾಯ್ತಾ ಇದೆ. ಇವಾಗ ಇದು ತುಪ್ಪ ಕಾಯ್ತಾ ಇದೆ. ನಾನು ಬೆಳ್ಳುಳ್ಳಿನ ಮಿಕ್ಸಿಗೆ ಹಾಕ್ಬಿಟ್ಟು ಮಿಕ್ಸಿಲೇ ಇದು ಮಾಡಿಬಿಟ್ಟಿದ್ದೀನಿ. ಪೆಪ್ಪರ್ ಪೌಡ್ರು ರೆಡಿ ಮಾಡ್ಕೊಂಡಿದ್ದೀನಿ. ಇವಾಗ ನಾನು ಏನು ಮಾಡ್ತೀನಿ ಅಂದರೆ, ಇದಕ್ಕೆ ಕ್ಯಾಪ್ಸಿಕಮ್ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಫಸ್ಟು ಕ್ಯಾಪ್ಸಿಕಮ್ ಸ್ವಲ್ಪ ರೋಸ್ಟ್ ಮಾಡಬೇಕಲ್ಲ. ಎಣ್ಣೆಗೆ ತುಪ್ಪಕ್ಕೆ ಹಾಕ್ತಾಯಿದ್ದೀನಿ ಇದನ್ನು ಒಗ್ಗರಣೆಗೆ. ಈಗ ಅದು ಸ್ವಲ್ಪ ರೋಸ್ಟ್ ಆಗಲಿ. ಪೆಪ್ಪರ್ ರೈಸ್ ಅಂತಂದರೆ ಬರೀ ಪೆಪ್ಪರು ಮತ್ತು ಬೆಳ್ಳುಳ್ಳಿ ಇಂಪಾರ್ಟೆಂಟ್. ಅದಕ್ಕೆ ಈಗ ನಾನು ಕರಿಬೇವಿನ ಸೊಪ್ಪು ಹಾಕ್ತಾಯಿದ್ದೇನೆ. ತುಂಬ ಚೆನ್ನಾಗಿರುತ್ತೆ. ಬೇರೆ ಏನು ಕಾಳು ಗೀಳು ಏನು ಹಾಕ್ತಾಯಿಲ್ಲ, ಅಥವಾ ಬೇರೆ ಇನ್ನೇನು ಮಿಕ್ಸ್ ಮಾಡ್ತಾಯಿಲ್ಲ. ಇಷ್ಟೇ ಹಾಕ್ತೀನಿ. ನೀವು ಈ ಥರನೇ ಮಾಡ್ಕೊಳ್ಳಿ ಪೆಪ್ಪರ್ ರೈಸ್ನ. ತುಂಬ ಚೆನ್ನಾಗಿರುತ್ತೆ. ತುಪ್ಪ, ಪೆಪ್ಪರು, ಬೆಳ್ಳುಳ್ಳಿ ತುಂಬ ಚೆನ್ನಾಗಿರುತ್ತೆ. ಈಗ ಅದು ಸ್ವಲ್ಪ ರೋಸ್ಟ್ ಆಗ್ತಾಯಿದೆ. ಅದ್ರ ಜೊತೆಲೇ ನಾನು ಬೆಳ್ಳುಳ್ಳಿನ ಅದು ಮಿಕ್ಸಿಗೆ ಹಾಕ್ಬಿಟ್ಟಿದ್ದೆ. ಗೆಜ್ಜಬೇಕು. ಗೆಜ್ಜಿದ್ರೆ ಚೆನ್ನಾಗಿರುತ್ತೆ. ಪರವಾಗಿಲ್ಲ, ಇದು ಚೆನ್ನಾಗಿರುತ್ತೆ. ಓಕೆ, ಇವಾಗ ಇದು ಇಷ್ಟನ್ನೇ ಹಾಕ್ತೀನಿ. ಬೇರೆ ಹಾಕಿದ್ರೆ ಗೋಡಂಬಿ ಒಂದು ಹಾಕ್ಕೋಬೋದು ಅಷ್ಟೇ. ಬೇರೆ ಏನು ಹಾಕಿದ್ರು ಚೆನ್ನಾಗಿರಲ್ಲ. ಚೆನ್ನಾಗಿ ರೋಸ್ಟ್ ಆಗಬೇಕು. ಒಂದು ಸ್ವಲ್ಪ ಪೆಪ್ಪರ್ ಎಲ್ಲ ತುಪ್ಪದಲ್ಲಿ ರೋಸ್ಟ್ ಆಗಬೇಕು. ಸ್ವಲ್ಪ ಇವಾಗ ಈ ಮೂಮೆಂಟಲ್ಲಿ ಸ್ವಲ್ಪ ಸಾಲ್ಟನ್ನು ಸ್ವಲ್ಪ ಇವಾಗ ಹಾಕ್ತೀನಿ. ಆಮೇಲೆ ರೈಸ್ಗೆ ಏನು ಎಷ್ಟು ಬೇಕು ನೋಡ್ಕೊಂಡು ಹಾಕ್ತೀನಿ. ನಾನು ಇವಾಗ ಸ್ಟವ್ನ ಆಫ್ ಮಾಡ್ತೀನಿ. ಇಷ್ಟೇ ನಾನು ಇದು ಮಾಡೋದು ಫಸ್ಟು. ಪೆಪ್ಪರ್ ರೈಸು ನೀವು ತಿಂದು ನೋಡಿ ಈ ಥರ ರೈಸ್ ಮಾಡ್ಕೊಂಡು ಇವಾಗ ರೈಸನ್ನು ಮಿಕ್ಸ್ ಮಾಡ್ತಾಯಿದ್ದೀನಿ. ರೈಸು ಮೊದಲೇ ಮಾಡಿ ಇಟ್ಕೋಬೇಕು. ಸ್ವಲ್ಪ ತಣ್ಣಗಿರಬೇಕು, ಪೂರ್ತಿ ಬಿಸಿಯಾಗಿರಬಾರ್ದು. ಈಗ ಇಷ್ಟು ರೈಸ್ ಹಾಕಿದ್ದೀನಿ. ಇವಾಗ ರೈಸ್ ಹಾಕಿದ್ದೇನೆ. ರೈಸು ಬಿಸಿ ಇದೆ. ಇದು ಸ್ವಲ್ಪ ಹಂಗೆ ಇದು ಮಾಡಬೇಕು. ಈ ಮೂಮೆಂಟಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಕೊತ್ತಂಬರಿ ಸೊಪ್ಪು ನೀವು ಹಾಕಿ ಚೆನ್ನಾಗಿರುತ್ತೆ.
ಈಗ ಪೆಪ್ಪರ್ ಪೌಡ್ರನ್ನ ನಾನು ಉದುರಿಸ್ತೇನೆ. ಪೆಪ್ಪರ್ ಪೌಡ್ರು ಒಗ್ಗರಣೆಗೆ ಹಾಕ್ಬೋದು, ಪರವಾಗಿಲ್ಲ, ಇವಾಗಲೂ ಹಾಕ್ಬೋದು. ಎಷ್ಟು ಬೇಕು ನೋಡ್ಕೊಂಡು ಹಾಕ್ಕೊಳ್ಳಿ. ಜಾಸ್ತಿ ನಿಮ್ಗೆ ಎಷ್ಟು ಪೆಪ್ಪರ್ದು ಇದು ಬೇಕು ಅದು ನೋಡಿಕೊಂಡು. ತುಂಬ ಚೆನ್ನಾಗಿರುತ್ತೆ. ಹೆಚ್ಚು ಏನು ತಲೆ ಕೆಡಿಸ್ಕೊಳ್ಳೋಂಗಿಲ್ಲ, ಜಟ್ಪಟ್ ಅಂತ ರೆಡಿ ಮಾಡ್ಬೋದು. ಇದು ಹುಷಾರಿಲ್ದೆ ಹೋದಾಗ ಮಾತ್ರೆ ನುಂಗಿ ಬಾಯೆಲ್ಲ ಸಪ್ಪೆ ಬಿದ್ದಿದೆ ಅನ್ನೋರಿಗೆ ಈ ಥರ ಮಾಡಿಕೊಟ್ಬಿಟ್ರೆ ತುಂಬ ಚೆನ್ನಾಗಿರುತ್ತೆ ಪೆಪ್ಪರ್ ರೈಸು. ಬಾಯಲ್ಲಿ ನೀರು ಬರ್ತಾ ಇದೆ ಈ ಪೆಪ್ಪರ್ ರೈಸ್ ನೋಡಿ. ಈ ಥರ ನೀವು ಕಲಿಸ್ಕೊಂಬಿಡ್ಬೇಕು. ಈಗ ನೋಡಿ ಪೆಪ್ಪರ್ ರೈಸ್ ರೆಡಿ. ನಿಜಕ್ಕೂ ಪೆಪ್ಪರ್ ರೈಸು ಸೂಪರ್. ಇದು ತಿಂತಾ ಇದ್ದರೆ ಬಾಯಲ್ಲಿ ನೀರು ಬರುತ್ತೆ, ಇನ್ನೂ ಸ್ವಲ್ಪ ಅನ್ನಂಗೆ ತುಂಬ ಚೆನ್ನಾಗಿರುತ್ತೆ. ಈ ಥರ ಪೆಪ್ಪರ್ ರೈಸ್ನ ರೆಡಿ ಮಾಡ್ಕೊಳ್ಳಿ.